ಬೃಹತ್ ಶಿಲ್ಪದ್ದು ಅವ್ರಿಗೆ ಅವಕಾಶ ಹೆಂಗೆ ಬಂತು ಅಂದರೆ ಒಂದು ಸರಿ ಅವರು ಚಿನ್ಮಯ ಮಿಷನ್ ಅವ್ರದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾಯಿದ್ವಿ. ಅವರು ಸಿತ್ತುಪಾಡಿಯಲ್ಲಿ ಒಂದು ಬೃಹತ್ ಆಂಜನೇಯನ ಮೂರ್ತಿ ಮಾಡಿಸ್ಬೇಕು ಅಂತೇಳಿ ಹಿರಿಯ ಗುರುಗಳಾದ ಚಿನ್ಮಯಾನಂದಜಿ ಅವ್ರಿಗೆ ಒಂದು ಪ್ರೇರಣೆ ಆಯಿತು. ಅವರು ತಮಿಳ್ನಾಡಿನ ಒಬ್ಬನ ಕಲಾವಿದನ ಹುಡುಕಿದ್ರು. ತಿರುಪತಿ ಬೆಟ್ಟ ಹತ್ತೋಬೇಕಾದ್ರೆ ಗರುಡಾಂಜನೇಯ ಬೃಹತ್ ಮೂರ್ತಿಗಳಿದೆ. ಆ ಶಿಲ್ಪಿಯನ್ನು ಹುಡುಕಿ ಅವನಿಗೆ ಅಪ್ಪ ನೀನು ಬಂದುಬಿಟ್ಟು ನಮ್ಮಲ್ಲಿ ಒಂದು ವೀರಾಂಜನೇಯ ಮೂರ್ತಿ ಮಾಡು ಅಂತ ಹೇಳಿದರು. ಪಾಪ ಅವನಿಗೆ ಆಗಲೇ ವಯಸ್ಸಾಗಿತ್ತ ಕಾಣುತ್ತೆ. ಅವರು ಸ್ವಲ್ಪ ದಿನ ಬಂದುಬಿಟ್ಟು ಜಾಗ ಎಲ್ಲ ನೋಡಿ ಅಲ್ಲಿ ಫೌಂಡೇಶನ್ ಹಾಕಿಸಿ ಅಲ್ಲಿ ಚಳಿ ತಾಡಲಾರದೆ ಆತ ನಾನು ಇಲ್ಲಿ ಮಾಡೋಕ್ಕಾಗಲ್ಲ, ನನಗೆ ಬರೋಕ್ಕಾಗಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟು. ಅವನಿಗೆ ಚಿನ್ಮಯಾನಂದಜಿಗೆ ಭಾಳ ಖೇದ ಆಯಿತು, ಯಾರಪ್ಪ ಹುಡುಕೋದು ಅಂತ ಹೇಳಿ. ಕೊನೆಗೆ ನಮ್ಮ ಬೆಂಗಳೂರು ಇಂದಿರಾನಗರದ ಮುಖ್ಯಸ್ಥರಾದ ಬ್ರಹ್ಮಾನಂದಜಿಯವರು, ಅವಾಗಿನ್ನೂ ಅವರು ಬ್ರಹ್ಮಚಾರಿಗಳಾಗಿದ್ದರು. ಅವರು ನಮ್ಮ ಕಾಶಿನಾದರೆ ಕಾಶಿ ಅಂತಾರಲ್ಲಿ ಅವ್ರು ಮಾಡ್ಬೋದು ಅಂತೇಳಿ ಅವನಿಗೆ ಟ್ರೈನಲ್ಲಿ ಕರ್ಕೊಂಡೋದ್ರು. ಪಾಪ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಇವ್ರು ಮಾಡ್ತಾರೆ ಅಂತ ಹೇಳಿದರು. ನಂಬೋದು ಹೆಂಗೆ ಆರ್ಟ್ ಕ್ವಾಲಿಟಿ ಹೆಂಗಿದೆ ನೋಡಬೇಕು. ಕೊನೆಗೆ ನಾನು ಮಣ್ಣಿನ ಮೂರ್ತಿ ಮಾಡ್ಕೊಡ್ತೀನಿ ಸ್ವಾಮಿ, ನೋಡಿ ನಿಮಗೆ ಒಪ್ಪಿಗೆ ಆದರೆ ನಮಗೆ ಕೊಡಿ ಅಂತೇಳಿ ಮಣ್ಣಿಂದ ವೀರಾಂಜನೇಯ ಮೂರ್ತಿ ಮಾಡಿದರು. ಅವ್ರಿಗೆ ಭಾರಿ ಖುಷಿ ಆಯಿತು, ಮಾಡಪ್ಪ. ಹೀಗಾಗಿ ಅಲ್ಲಿ ಇವಾಗ ಬೃಹತ್ ಶಿಲ್ಪಗಳು ಸ್ಟಾರ್ಟ್ ಆಯಿತು. ನಮ್ಮ ಅಣ್ಣವರಿಗೆ ಗುಲ್ಶನ್ ಕುಮಾರ್ ಅವರು ದ್ವಾರಕಾದಲ್ಲಿ ಒಂದು ಬೃಹತ್ ಈಶ್ವರ ಮಾಡಬೇಕು ಅಂತ ಕರ್ಕೊಂಡು ಹೋದರು. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರು ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆದಾಗ ಅವರ ಹಿರಿಮಗ ಶ್ರೀಧರ ಮೂರ್ತಿ ಅವರನ್ನು ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ಮಾಡಿ, ಬಾಂಬೆಯಲ್ಲಿ ಕೂಡ ಅಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಿ ಮಾಡಿ ಅವರಿಗೆ ಗುಣ ಆಯಿತು. ಅವರು ಡಾಕ್ಟ್ರ್ ಹೇಳಿದ ಅವ್ರು ಸಜೆಷನ್ ಕೊಟ್ಟಿದ್ರಂತೆ, ಏನಪ್ಪ ನೀನು ಹೆಚ್ಚಿಗೆ ಎತ್ತರ ಹತ್ತಿ ಕೆಲಸ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ರಿ ಅಂತ ಹೇಳಿದ್ರಂತೆ. ಅಷ್ಟೊತ್ತಿಗೆ ಅವರಿಗೆ ಆಂಧ್ರ ಪ್ರದೇಶದ ಹೈದರಾಬಾದ್ ಹತ್ರ ಇರೋ ಯಾದಗಿರಿ ಗುಡ್ಡದಲ್ಲಿ ಒಂದು ಪಂಚಮುಖಿ ಆಂಜನೇಯ ಮಾಡೋದು ಆರ್ಡರ್ ಬಂದಿತ್ತು. ಒಂದೇ ಮೂರ್ತಿಲಿ ಎರಡು, ಹಿಂದೆ ಒಂದು ಮುಂದೊಂದು. ಪಂಚಮುಖಿ ಆಂಜನೇಯ ಮುಂದೆ, ಹಿಂದೆ ಪಂಚಮುಖಿ ಪರಮೇಶ್ವರ. ಕೊನೆಗೆ ಅವರು ಒತ್ತಡ ಜಾಸ್ತಿ ಆಯಿತು, ಆರ್ಡರ್ ಕೊಟ್ಟವ್ರದ್ದು ಒತ್ತಡ ಜಾಸ್ತಿ ಆದಾಗ ಅವರು ನನಗೆ ಸಜೆಷನ್ ಮಾಡಿದ್ರು, ನಮ್ಮ ತಮ್ಮ ಮಾಡ್ತಾನೆ ಮಾಡಿಸ್ಕೊಳ್ರಿ ಅಂತ ಹೇಳಿದಾಗ ನನಗೆ ಆ ಅವಕಾಶ, ಬೃಹತ್ ಮೂರ್ತಿ ಮಾಡೋ ಅವಕಾಶ ಸಿಕ್ತು. ಹೀಗಾಗಿ ನಾನು ಅಲ್ಲಿ ಹೋಗಿ ಅದನ್ನು ಮಾಡಿದೆ. ಅದನ್ನು ಮಾಡಿದ ನಂತರ ನನಗೆ ಅವರಿಗೆ ಇನ್ನೂ ಸ್ವಲ್ಪ ಅಷ್ಟು ಆರೋಗ್ಯ ಸರಿ ಇರಲಿಲ್ಲ. ತುಮಕೂರಿನ ಕೋಟೆ ಆಂಜನೇಯ ದೇವಸ್ಥಾನದ ಬೃಹತ್ ಮೂರ್ತಿ ಮಾಡಬೇಕು, ರಾಮ ಲಕ್ಷ್ಮಣ ಹೊತ್ತ ಬೃಹತ್ ಮೂರ್ತಿ ಮಾಡಬೇಕು ಅಂತೇಳಿ ಅವರು ಆ ಕಮಿಟಿಯವರಿಗೆ ಡ್ರಾಯಿಂಗ್ಸ್ ಎಲ್ಲ ಕೊಟ್ಟಿದ್ದರು. ಕೊನೆಗೆ ಅವರು ನನಗೆ ಸಜೆಷನ್ ಮಾಡಿದ್ರು, ನಾನು ಕೂಡ ಅದನ್ನು ಮಾಡಿದೆ. ಹೀಗಾಗಿ ಬೃಹತ್ ಮೂರ್ತಿಗಳಿಗೆ ಪ್ರವೇಶ ಆಯಿತು. ನಂತರ ಇದೇ ಟೈಮಲ್ಲೇ ಕುಂದಾಪುರದ ಹತ್ತಿರ ಇರೋ ಪಡುಕೋಣೆಯ ಒಬ್ಬ ಉದ್ಯಮಿಗಳು ಮುಂಬೈಯಲ್ಲಿದ್ದರು. ಅವ್ರ ಊರಿನ ದೇವಸ್ಥಾನ ಪಡುಕೋಣೆ ಶ್ರೀ ಮಹಾವಿಷ್ಣು ದೇವಸ್ಥಾನ ಸುಮಾರು ಡೆವಲಪ್ ಮಾಡಿದರು. ಅವರು ಇದೆಲ್ಲ ನಮ್ಮದು ಕೆಲಸ ಎಲ್ಲ ನೋಡಿ ಅವರು ಒಂದು ಸರಿ ಡೆಲ್ಲಿಗೆ ವಿಸಿಟ್ ಕೊಟ್ಟಿದ್ರಂತೆ. ಡೆಲ್ಲಿಯಲ್ಲಿ ಛತ್ತರ್ಪುರಲ್ಲಿ ಬೃಹತ್ ಆಂಜನೇಯ ಮೂರ್ತಿ ನೋಡಿದ್ರಂತೆ.
ಅದನ್ನು ನೋಡಿ ನಮ್ಮ ಊರಲ್ಲಿ ಯಾಕಿಂಥದ್ದು ಮಾಡಿಸ್ಬಾರ್ದು, ನಮ್ಮ ಮನೆ ಎದುರಿಗೆ ಎಲ್ಲೂ ಜಾಗ ಇದ್ದರೆ ನಮ್ಮ ಮನೆ ಎದುರಿಗೆ ಮಾಡಿಸ್ಬಿಡ್ತೀನಿ ನಾನು ಅಂತ ಹೇಳಿ ಅವರು ಹೀಗೆ ವಿಚಾರಿಸಿದಾಗ ರತ್ನ ರತ್ನಾಕರ ಆಚಾರ್ಯ ಅಂತ ಹೇಳಿ ಅವರು ಕಾಪು ಅವರೊಬ್ಬರು ನಿಮ್ಮ ಕೆಲಸ ಎಲ್ಲ ಮಾಡಿದಾರಲ್ಲ ಅವರು ಪಡುಕೋಣೆಯಲ್ಲಿ ಮಹಾವಿಷ್ಣು ದೇವಸ್ಥಾನದ ಅವ್ರು ಮಾಡ್ತಾರೆ ಅಂತ ಹೇಳಿದಾಗ ನನಗೆ ಫೋನ್ ಬಂತು. ನಾನು ಹೋಗಿ ಅವ್ರಿಗೆ ಭೇಟಿಯಾಗಿ ನೋಡಿ ಅದನ್ನು ಮಾಡಬೇಕು, ನೀವು ಮಾಡಿಕೊಡ್ಲೇಬೇಕು ಅಂತ ಹೇಳಿದಾಗ ಸುಮಾರು ತುಮಕೂರಿಂದ ಮತ್ತು ಹಂಗಳೂರು ಅವರಿದ್ದ ಹಂಗಳೂರಲ್ಲಿ ಮಾಡಿಸೋರು, ಅದು ಎರಡು ಕೂಡ ಒಟ್ಟಿಗೆ ಶುರುವಾಯಿತು. ಹೀಗಾಗಿ ಸ್ವಲ್ಪ ವಿಭಿನ್ನವಾಗಿ ಮಾಡಿದೆ. ಸ್ವಲ್ಪ ಹಂಗಳೂರು ಮೂರ್ತಿಯನ್ನು ಸ್ವಲ್ಪ ಕಟ್ಟು ಮಸ್ತಾಗಿರೋ ಹಾಗೆ ಆಂಜನೇಯ ಸ್ವಲ್ಪ ವಿಭಿನ್ನವಾಗಿ ಮಾಡಿದೆ. ಹೀಗಾಗಿ ಬೃಹತ್ ಮೂರ್ತಿಗಳ ಪರಂಪರೆ ಶುರುವಾಯಿತು. ಈಗಲೂ ಕೂಡ ಅದನ್ನು ಮುಂದುವರಿತಾ ಇದೆ. ಬೆಂಗಳೂರಿಗೆ ನಮ್ಮ ಫ್ಯಾಮಿಲಿ ಎಲ್ಲ ಶಿಫ್ಟ್ ಆದಮೇಲೆ ನನಗಿಲ್ಲಿ ಸೋಲೂರಿಂದ ಒಂದು ಪಂಚಮುಖಿ ಆಂಜನೇಯ ಮಾಡಲಿಕ್ಕೆ ಅವಕಾಶ ಸಿಕ್ತು, ಅದನ್ನು ಮಾಡಿದೆ. ಆಮೇಲೆ ಮಾಗಡಿಯಲ್ಲಿ ಒಂದು ಪ್ರಸನ್ನ ಆಂಜನೇಯ ಮೂರ್ತಿ, ರಾಜಗೋಪುರದ ಬದಲು ಅದೇನೇ ಮೂರ್ತಿನೇ ಒಂದು ಬೃಹತ್ವಾಗಿ ನಿಲ್ಲಿಸ್ತಿದ್ದೀವಿ. ಹೀಗೆ ಬೃಹತ್ ಮೂರ್ತಿಗಳು ಮಾಡ್ತಾಯಿದ್ದೇನೆ. ನಾನು ಚಿಕ್ಕಂದಿನಿಂದ ಅನಾಟಮಿಕಲ್ಲಾಗಿ ಡ್ರಾಯಿಂಗ್ ಮಾಡ್ತಿದ್ನಲ್ಲ, ಅದು ಭಾಳ ನನ್ನ ಬೃಹತ್ ಮೂರ್ತಿಗಳೇ ಅನುಕೂಲ ಆಯಿತು. ನಾನು ಬೃಹತ್ ಮೂರ್ತಿ ಮಾಡಬೇಕಾದ್ರೆ ಏನು ಮಾಡ್ತಿದ್ದೆ ಅಂದರೆ ಗ್ರಾಫ್ ಪೇಪರಲ್ಲಿ ಅದರದ್ದು ಫುಲ್ಲು ಡೀಟೇಲ್ ಬರಿತಾಯಿದ್ದೆ. ಅದರದ್ದು ಮಧ್ಯದಿಂದ ಈ ಕಡೆ ಎಡಗಡೆ ಮತ್ತು ಬಲಗಡೆ ಎಷ್ಟು ಭಾಗ, ಎಷ್ಟು ಆ ಸ್ಕ್ವೇರಲ್ಲಿ ಯಾವ ಪೋರ್ಷನ್ ಬರಬೇಕು ಅಂತ ಎಲ್ಲ ಇದನ್ನು ಮಾಡಿಬಿಟ್ಟು ನಂತರ ಇದನ್ನು ಸ್ಟ್ರಕ್ಚರಿಗೆ ಅಳವಡಿಸ್ಬೇಕಲ್ಲ, ಇದೊಂದು ಸವಾಲಿನ ಕೆಲಸ. ಅವಾಗ ಒಬ್ಬ ಮನುಷ್ಯ ನಿಂತ್ಕೊಂಡಾಗ ಅವನು ಪೂರ್ತಿ ಭಾರ ಕಾಲ ಮೇಲೆ ನಿಂತು ಬಿದ್ದಿರುತ್ತೆ. ಕಾಲಿನ ಕಡಿಮೆ ಪೋರ್ಷನ್ ಅಂದರೆ ಕಾಲಿನ ಪಾದದ ಮೇಲಿನ ಪೋರ್ಷನ್, ಇದಕ್ಕೆ ನಾವು ಗಮನ ಕೊಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಸ್ಟ್ರೆಂತ್ ಬರೋ ಹಾಗೆ ಅಲ್ಲಿ ಮಾಡಬೇಕಾಗುತ್ತೆ. ಆವಾಗ ಅದಕ್ಕೆ ಏನಾರ ಒಂದು ಸಪೋರ್ಟಿಗೆ ಬೆಟ್ಟದ ಥರ ಏನಾರು ಮಾಡಿಬಿಟ್ಟು ಸಪೋರ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಆಮೇಲೆ ಮೇಲಿನ ಸ್ಟ್ರಕ್ಚರು ಕಂಬಗಳು ಹಾಕಿ ಥರ ಪಿಲ್ಲರ್ಸ್ ಹಾಕಿ ಈ ಬಾಡಿ ಪೋರ್ಷನಿಗೆ ಏನು ಮಾಡಬೇಕು, ಬ್ಯಾರಲ್ ಥರ ಮಾಡಿಬಿಟ್ಟು ಆಮೇಲೆ ಗೀಮು ಇವೆಲ್ಲ ಸ್ಟ್ರಕ್ಚರಲ್ ಕೆಲಸಗಳು. ಇದಕ್ಕೆಲ್ಲ ತುಂಬ ಸಹಾಯಕರು ಬೇಕಾಗುತ್ತೆ. ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಬೇಕಾಗುತ್ತೆ. ನೆಲದ ಗುಣ, ಅಲ್ಲಿಯ ಭಾರ ತಡ್ಕೊಳೋ ಕೆಪಾಸಿಟಿ ಇದೆಯಾ ಇಲ್ವಾ, ಇದಕ್ಕೆಲ್ಲ ಸ್ಟ್ರಕ್ಚರಲ್ ಇಂಜಿನಿಯರ್ಸು ಬೇಕಾಗುತ್ತೆ. ಈ ಎಲ್ಲ ಇದಕ್ಕೆ ಕಾರಣ ಅಂದರೆ ನಮ್ಮ ಅಣ್ಣವರು ಇದನ್ನು ಮೆಥಡನ್ನು ಅವರೇ ಕ್ರಿಯೇಟ್ ಮಾಡಿದ್ರು. 2 ಪಿಲ್ಲರ್ ಹಾಕೋದು, ಮೇಲೆ ಬ್ಯಾರಲ್ ಥರ ಪೋರ್ಷನ್ ತೊಗೊಂಡೋದು, ಆಮೇಲೆ ಬೀಮ್ ಹಾಕೋದು, ಆಮೇಲೆ ತಲೆ ಪೋರ್ಷನ್ನು, ಇವೆಲ್ಲ. ಅದು ಇನ್ನೊಂದು ಏನಪ್ಪ ಅಂದರೆ ಅವರಿಗೆ ನಮಗೆ ಹೆಚ್ಚಿಗೆ ಇದು ಸ್ವಲ್ಪ ಈಸಿ ಆಗಲಿಕ್ಕೆ ಕಾರಣ, ಚಿಕ್ಕನಿಂದ ಬೃಹತ್ ಗಣಪತಿಗಳು ಮಾಡ್ತಾಯಿದ್ವಿ. ಅಣ್ಣವ್ರು ಕೂಡ ಸುಮಾರು ನಮ್ಮ ರಾವಣ ಶೆಟ್ಟಿ ಪಾರ್ಕಿನ ಸಿಲ್ವರ್ ಬ್ರಿಡ್ಜಲ್ಲಿ 35 ಅಡಿ ಹತ್ರ ಮಣ್ಣಿನ ಮೂರ್ತಿ ಮಾಡಿಸಿದ್ರು. ಆವಾಗ ಸ್ವಲ್ಪ ಅದಕ್ಕೆಲ್ಲ ಕಬ್ಬಿಣ ಕಟ್ಟಿಬಿಟ್ಟು ಅದ್ರ ಮೇಲೆ ಮಣ್ಣು ಮೆತ್ತಿ ಮಾಡಿದರು. ಆವಾಗ ಸ್ವಲ್ಪ ಅವರಿಗೆ ಅದು ದೊಡ್ಡ ಸ್ಟ್ರಕ್ಚರು, ಬಾಡಿ ಪೋರ್ಷನ್ ಹೇಗೆ ಬರಬೇಕು ಅನ್ನೋದ್ರಲ್ಲಿ ಸ್ವಲ್ಪ ಅಭ್ಯಾಸ ಆಗಿದೆ. ಇದು ಕೂಡ ಅವರಿಗೆ ಬೃಹತ್ ಮೂರ್ತಿ ಮಾಡಬೇಕಾದ್ರೆ ಅನುಕೂಲ ಆಯಿತು. ಅದನ್ನು ನಾನು ಕೂಡ ಅಳವಡಿಸ್ಕೊಂಡೆ. ಹೀಗೆ ಇದೊಂದು ಟೀಮ್ ವರ್ಕು. ಈಗ ಅವ್ರ ಮಕ್ಕಳಾದ ಶ್ರೀಧರ ಮೂರ್ತಿ ಮತ್ತು ನಾಗಭೂಷಣ ಕೂಡ ಅದನ್ನು ಮುಂದರ್ಸ್ಕೊಂಡು ಹೋಗ್ತಿದ್ದಾರೆ. ನಾಗಭೂಷಣ ಸ್ಟ್ರಕ್ಚರಲ್ ಇಂಜಿನಿಯರಲ್ಲಿ ಪದವಿ ತಗೊಂಡು ಅದರಲ್ಲೇ ಪರಿಣಿತಿ ಹೊಂದಿದ್ದಾನೆ. ಶ್ರೀಧರ ಅಂತ ಬಿಡಿ, ಅವನು ಬೃಹತ್ ಮೂರ್ತಿಗಳಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ. ಈಗ 100 ರಿಂದ 200 ಅಡಿ ಮೂರ್ತಿ ಬೇಕಾದರೂ ಮಾಡ್ದಾನೆ. ಹಾಗೆ ಅಷ್ಟು ಮಾಡಿದ್ದೆ.
ಅಂದರೆ ಈಗಿನ ಟೆಕ್ನಾಲಜಿ ಇನ್ನೂ ಅಡ್ವಾನ್ಸ್ ಆಗಿದೆ. ನಮ್ಮಲ್ಲಿ ಮೊದಲೇ ಭಾಳ ತುಂಬ ಕಷ್ಟ ಇತ್ತು. ಮಾಡ್ಬೇಕಾದ್ರೆ ಹಗಲೆಲ್ಲ ಮೇಲಿಂದ ಇಳಿದು ಕೆಳಗಿನಿಂದ ಹಿಡಿದು ಬಿಟ್ಟು ದೂರ ನೋಡ್ಬೇಕಾಯ್ತು. ದೂರ ನೋಡಿ ಮಾಡಿ ತಿರ್ಗ ಹತ್ತೋದು ಮಾಡೋದು ತುಂಬ ಕಷ್ಟದ ಕೆಲಸ. ಅಷ್ಟು ಸುಲಭ ಆಗ್ತಿದೆ. ಯಾವುದು ಬರೀ ಗ್ರಾಫ್ ಪೇಪರಲ್ಲೇ ಇದು ಮಾಡಿದ್ರೆ ಪರ್ಫೆಕ್ಟ್ ಆಗಲ್ಲ. ಅದರಲ್ಲಿ ಉಬ್ಬು ತಗ್ಗುಗಳು ಇವೆಲ್ಲ ಮಾಡ್ಬೇಕಾದ್ರೆ ಎಲ್ಲ ಮೈಯಲ್ಲಿ ಕೂಡ ಅವಾಗ ತಾಕತ್ತಿರಬೇಕು. ಹಗಲೆಲ್ಲ ಎಳಿಬೇಕು, ನೋಡಬೇಕು, ಹತ್ತಬೇಕು, ಮಾಡಬೇಕು. ಅದು ಸಾಮಾನ್ಯ ಕೆಲಸ ಅಲ್ಲ. ಆದರೂ ದೇವ ಪ್ರೇರಣೆಯಿಂದ ಇಷ್ಟು ತನಕ ಮಾಡ್ಕೊತ ಬಂದಿದ್ದೀವಿ.